ನನ್ನ ಜೀವನ ದೇವರ ಒಳ್ಳೆಯತನದಿಂದ ತುಂಬಿದೆ. ನಾನು ಕೀರ್ತನೆ 27:13 ಘೋಷಿಸುತ್ತೇನೆ. ನಾನು ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನು ಎಂದು ದೃಢವಾಗಿ ನಂಬಿದ್ದೇನೆ. ದೇವರ ಒಳ್ಳೆಯತನವು ಈಗಾಗಲೇ ಕಾರ್ಯದಲ್ಲಿದೆ, ನನಗಾಗಿ ಹೋರಾಡುತ್ತಿದೆ, ನನಗಾಗಿ ಒದಗಿಸುತ್ತಿದೆ ಮತ್ತು ದೈವಿಕ ಅಚ್ಚರಿಗಳನ್ನು ಸಿದ್ಧಪಡಿಸುತ್ತಿದೆ. ಅವರ ಒಳ್ಳೆಯತನವು ಕಳೆದು ಹೋದ ವರ್ಷಗಳನ್ನು ಮರಳಿ ತರುತ್ತಿದೆ ಮತ್ತು ಪ್ರತಿ ಪರೀಕ್ಷೆಯನ್ನು ಒಂದು ಸಾಕ್ಷ್ಯವಾಗಿ ಪರಿವರ್ತಿಸುತ್ತಿದೆ. ದೇವರು ನನ್ನನ್ನು ಮರೆತಿದ್ದಾನೆ ಎಂದು ಹೇಳುವ ಪ್ರತಿಯೊಂದು ಸುಳ್ಳನ್ನು ನಾನು ಮೌನಗೊಳಿಸುತ್ತೇನೆ. ಭಯದ ಪ್ರತಿಯೊಂದು ಧ್ವನಿಯನ್ನು ನಾನು ರದ್ದುಗೊಳಿಸುತ್ತೇನೆ ಮತ್ತು ನಾನು ದೇವರ ವಾಕ್ಯದ ಸತ್ಯದೊಂದಿಗೆ ನನ್ನನ್ನು ಹೊಂದಿಸಿಕೊಳ್ಳುತ್ತೇನೆ. ನಾನು ಒಳ್ಳೆಯತನವನ್ನು ನಿರೀಕ್ಷಿಸುತ್ತೇನೆ. ನಾನು ಒಳ್ಳೆಯತನದಲ್ಲಿ ನಡೆಯುತ್ತೇನೆ. ನಾನು ಅವರ ಒಳ್ಳೆಯತನಕ್ಕೆ ಸಾಕ್ಷಿಯಾಗುತ್ತೇನೆ. ಇದು ನನ್ನ ವಾಸ್ತವ, ಇದು ನನ್ನ ಸ್ವಾಸ್ಥ್ಯ, ಇದು ನನ್ನ ಘೋಷಣೆ. ಯೇಸುವಿನ ನಾಮದಲ್ಲಿ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಆರಾಧಿಸುವಂಥದ್ದು ನಮಗೆ ಅಭಿಮಾನವಾಗಿದೆ. ನಮ್ಮ ಜೀವಿತದಲ್ಲಿ ದೇವರು ಯಾರಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ದೇವರು ನಮಗಾಗಿ ಏನೆಲ್ಲ ಮಾಡುವವನಾಗಿದ್ದಾನೆ ಎಂಬುವಂಥದ್ದನ್ನು ನೆನೆಸುವುದಾದರೆ, ಸ್ಮರಿಸುವುದಾದರೆ, ಆತನು ನನ್ನಲ್ಲಿ, ನಮ್ಮ ಒಬ್ಬೊಬ್ಬರಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಿಸುವ ದೇವರಾಗಿದ್ದಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವ ಮಹಿಮೆಗೂ ಸರ್ವ ಸ್ತುತಿಗಳಿಗೂ ಪಾತ್ರನಾದ ದೇವರನ್ನು ಒಂದೇ ಮನಸ್ಸಿನಿಂದ ಆರಾಧಿಸೋಣ ಪ್ರಿಯರೇ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಆರಾಧನೆ. ಆತನ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ, ಆತನ ಚಿತ್ತವು ನಮ್ಮಲ್ಲಿ ನೆರವೇರುವುದಕ್ಕಾಗಿ ಆತನನ್ನು ಸ್ವಾಗತಿಸೋಣ ಪ್ರಿಯರೇ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ
ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. Praise the Lord. ಕರ್ತನಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದೊಡನೆ ನಿಮ್ಮ ಮನೆಗಳಿಗೆ ಬರುವುದು ಎಷ್ಟು ಸಂತೋಷ. I believe God is speaking to you all through this television program, because every word God is speaking to us, it is not a dead word, but it's a God's word. It is alive and it is active and it is like a double-edged word. ಮತ್ತು ನಾನು ವಿಶ್ವಾಸಿಸುತ್ತಾ ಇದ್ದೇನೆ, ಇವತ್ತು ಸಹ ದೇವರು ಆತನ ವಾಕ್ಯದ ಮುಖಾಂತರವಾಗಿ ನಮ್ಮ ಜೊತೆ ಮಾತನಾಡುತ್ತಾ ಇದ್ದಾನೆ. ಯಾಕೆಂದರೆ ನಮ್ಮ ದೇವರ ವಾಕ್ಯವು ಅದು ಸತ್ತು ಹೋದಂತ ವಾಕ್ಯವಲ್ಲ, ಆದ್ರೆ ಅದು ಜೀವಂತವಾಗಿದೆ ಮತ್ತು ಸಕ್ರಿಯವಾಗಿದೆ ಮತ್ತು ಇಬ್ಬಾಯಿ ಕತ್ತಿಯ ಹಾಗೆ ಇದೆ. Isaiah 55:11 says, "So shall my word, which will never return empty without accomplishing the purpose for what it has been sent forth." ಯೆಶಾಯ 55:11 ಈ ರೀತಿಯಾಗಿ ಹೇಳುತ್ತದೆ, ನನ್ನ ವಾಕ್ಯವು ಅದು ಸುಮ್ಮನೆ ಹಿಂತಿರುಗಿ ಬರುವುದಿಲ್ಲ, ಆದರೆ ಅದು ಯಾವ ಕಾರ್ಯಕ್ಕಾಗಿ ಕಳುಹಿಸಲ್ಪಟ್ಟಿದೆಯೋ ಆ ಎಲ್ಲ ಕಾರ್ಯಗಳನ್ನು ಅದು ಸ್ಥಾಪಿಸಿಯೇ ಬರುತ್ತದೆ ಎಂದು. And today as you hear the word of God, God's word is being able to manifest its power in your life, and the word what is going to come through this television program, it is going to come and fulfill the purpose for what it has been released, and God will do it for you through this word of God. ಮತ್ತು ಇವತ್ತು ಸಹ ದೇವರು ಆತನ ವಾಕ್ಯದ ಮುಖಾಂತರವಾಗಿ ಮಾತನಾಡುವಾಗ ಯಾವ ವಾಕ್ಯಗಳು ಬಿಡುಗಡೆಯಾಗುತ್ತದೋ ಅದರ ಶಕ್ತಿಯ ಮುಖಾಂತರವಾಗಿ ಅದು ನಿಮ್ಮ ಜೀವಿತದಲ್ಲಿ ನೆರವೇರುವುದನ್ನು ನೀವು ನೋಡುತ್ತೀರಾ. Every word is word which carries the power of God. The power of God, when it comes to your home, into your situation, it will change every circumstances for you in your life. ಮತ್ತು ದೇವರ ವಾಕ್ಯವು ಅದು ನಿಮಗಾಗಿ ಬರುವಾಗ ಅದು ದೇವರ ಶಕ್ತಿಯನ್ನು ಅದು ತರುತ್ತದೆ, ಮತ್ತು ದೇವರ ಶಕ್ತಿಯು ನಿಮ್ಮ ಸನ್ನಿವೇಶಗಳು ನಿಮ್ಮ ಕುಟುಂಬದಲ್ಲಿ ಬರುವಾಗ ಅದು ಎಲ್ಲಾ ರೀತಿಯಾದ ಸಮಸ್ಯೆಗಳನ್ನು ಬದಲಾಯಿಸುತ್ತದೆ ಮತ್ತು ಆಶೀರ್ವಾದಗಳನ್ನು ತರುತ್ತದೆ. We were meditating upon God's word, that how we will see blessings in our life. ಮತ್ತು ನಾವು ಸಹ ದೇವರ ವಾಕ್ಯದಿಂದ ಧ್ಯಾನಿಸುತ್ತಾ ಇದ್ದೆವು, ಯಾವ ರೀತಿಯಲ್ಲಿ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದು. Blessings comes in our life when we seek God every day in every situations in our lives. ಮತ್ತು ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ ನಾವು ನಮ್ಮ ಜೀವಿತದ ಪ್ರತಿಯೊಂದು ಸನ್ನಿವೇಶ ಪ್ರತಿಯೊಂದು ದಿನವೂ ಸಹ ದೇವರ ಮೊರೆ ಹೋಗುವಾಗ. Matthew 6:33 says, "Seek ye first the kingdom of God and his righteousness, and all things shall be added unto us." ಮತ್ತಾಯ 6:33 ಈ ರೀತಿಯಾಗಿ ಹೇಳುತ್ತದೆ, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮೊದಲು ತವಕ ಪಡಿರಿ, ಆಗ ನಿಮಗೆ ಬೇಕಾದ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. When you seek God, God provides all our needs according to glorious riches through Jesus Christ. ಮತ್ತು ನಾವು ದೇವರನ್ನು ಹುಡುಕುವಾಗ ನಮಗೆ ಬೇಕಾದಂತಹ ಎಲ್ಲಾ ಕಾರ್ಯವನ್ನು ನಮ್ಮ ಪರಮ ತಂದೆಯು ಯೇಸು ಕ್ರಿಸ್ತನ ಮುಖಾಂತರವಾಗಿ ಆತನ ಐಶ್ವರ್ಯಗಳ ಮುಖಾಂತರವಾಗಿ ನಮಗೆ ತೀರಿಸುತ್ತಾನೆ. That's what the Bible says in Matthew 6:33. Seek ye first the kingdom of God, seek him and his righteousness, everything will be added and it will be given unto you in your life. ಹಾಗಾಗಿ ಸತ್ಯವೇದವು ಮತ್ತಾಯ 6:33 ಈ ರೀತಿಯಾಗಿ ಹೇಳುತ್ತದೆ, ನೀವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. When you become a child of God, when you look to God, when you seek God every day in your life, you don't have to worry about anything, because all your worries will be taken by God, and Jesus will release you from all your worries, and you will be victorious and you will be blessed in your life. ಮತ್ತು ನೀವು ಸಹ ದೇವರ ಮಗುವಾಗಿ ಬದಲಾದಾಗ ಮತ್ತು ನೀವು ಯಾವಾಗಲೂ ದೇವರ ಮೊರೆ ಹೋಗುವಾಗ ಆತನನ್ನು ಹುಡುಕುವಾಗ ನಿಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಚಿಂತೆಗಳು ಇದ್ದರೂ ಸಹ ಆತನು ಆ ಎಲ್ಲಾ ಚಿಂತೆಗಳನ್ನು ನೋಡಿಕೊಳ್ಳುತ್ತಾನೆ ಮತ್ತು ಆತನು ನಿಮಗೆ ಬೇಕಾದ ಎಲ್ಲಾ ಕಾರ್ಯಗಳನ್ನು ನೀಡುತ್ತಾನೆ. Matthew chapter 6 verses 31 says, "Don't worry, your heavenly Father knows that what you need in your life." ಮತ್ತು ಮತ್ತಾಯ 6:31 ಈ ರೀತಿಯಾಗಿ ಹೇಳುತ್ತದೆ, ನೀವು ಯಾವುದರ ಕುರಿತಾಗಿಯೂ ಚಿಂತೆ ಪಡಬೇಡಿರಿ, ಯಾಕೆಂದರೆ ಪರಲೋಕದಲ್ಲಿ ಇರುವಂತಹ ನಿಮ್ಮ ತಂದೆಯು ನಿಮಗೆ ಬೇಕಾದ ಪ್ರತಿಯೊಂದು ಅವಶ್ಯಕತೆಗಳ ಕುರಿತಾಗಿ ತಿಳಿದಿದ್ದಾನೆ. Seek ye first the kingdom of God. Next verse says,
all and his righteousness, and all things shall be added unto you. ಅದಾದ ನಂತರ ಮುಂದಿನ ವಚನವು ಹೇಳುತ್ತದೆ, ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮೊದಲು ತವಕ ಪಡಿರಿ, ಆಗ ಈ ಎಲ್ಲಾ ಕಾರ್ಯಗಳು ನಿಮಗೆ ದೊರೆಯುತ್ತದೆ. Psalms 23:1 says, the Lord is our shepherd and we shall not want anything. That means when the Lord himself is the shepherd, we shall not lack anything, because God provides as long as you are dependent on God, as long as you look to God for everything in your life. ಮತ್ತು ಕೀರ್ತನೆಗಳು 23:1 ಈ ರೀತಿಯಾಗಿ ಹೇಳುತ್ತದೆ, ಕರ್ತನೇ ನನ್ನ ಕುರುಬನು ಮತ್ತು ನಾನು ತವಕ ಪಡುವುದಿಲ್ಲ ಎಂದು. ಹಾಗಾಗಿ ನಾವು ಯಾವಾಗಲೂ ದೇವರನ್ನು ಅವಲಂಬಿಸಿ ಆತನ ಮೇಲೆ ವಿಶ್ವಾಸಿಸುವಾಗ ಆತನು ನಮಗೆ ಬೇಕಾದ ಎಲ್ಲಾ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾನೆ. When you seek God every time and every need in your life, the Lord's promises in Deuteronomy 28:12, the Lord will open the floodgates of heaven to bless the work of our hands. ಮತ್ತು ನಾವು ಎಲ್ಲಾ ಕಾರ್ಯಗಳಲ್ಲಿಯೂ ನಾವು ದೇವರ ಮೊರೆ ಹೋಗುವಾಗ, ದೇವರನ್ನು ಹುಡುಕುವಾಗ, ಧರ್ಮೋಪದೇಶ ಕಾಂಡ 28:12 ಈ ರೀತಿಯಾಗಿ ಹೇಳುತ್ತದೆ, ಆತನು ಆತನ ಪರಲೋಕದ ಜಲನಿಧಿಯ ಬಾಗಿಲುಗಳನ್ನು ತೆರೆದು ನಾವು ಮಾಡುವಂತ ಪ್ರತಿ ಕೆಲಸದ ಮೇಲೆಯೂ ಆತನು ಸಫಲತೆಯನ್ನು ಸುರಿಸುತ್ತಾನೆ. When you seek God and his righteousness, everything shall be added, because God says he will open the floodgates of heaven and he will pour out a rain of blessing and he will bless the work of your hands in your lives. ಮತ್ತು ನೀವು ಮೊದಲನೇದಾಗಿ ದೇವರ ರಾಜ್ಯ ಮತ್ತು ದೇವರ ನೀತಿಗಾಗಿ ನೀವು ತವಕ ಪಡುವಾಗ, ಇಲ್ಲಿ ಸತ್ಯವೇದವು ಹೇಳುತ್ತದೆ, ಆತನು ಆತನ ಪರಲೋಕದ ಜಲನಿಧಿಗಳನ್ನು ತೆರೆದು ಆಶೀರ್ವಾದದ ಮಳೆಯನ್ನು ನಿಮಗಾಗಿ ಸುರಿಸುತ್ತಾನೆ. And Psalms 34:10 says, those who seek the Lord will lack no good things in their lives. ಮತ್ತು ಕೀರ್ತನೆಗಳು 34:10 ಈ ರೀತಿಯಾಗಿ ಹೇಳುತ್ತದೆ, ದೇವರನ್ನು ಹುಡುಕುವವರು ಅವರು ಎಂದಿಗೂ ಸಹ ಯಾವುದೇ ಕಾರ್ಯವು ಇಲ್ಲ, ಕಡಿಮೆಯಾಗುವುದಿಲ್ಲ ಎಂದು. Today all your days you might be running around so many unwanted things, you might be going through worldly things, you might be going through pressures, you might be going through situation, you might be going through failures, provided you haven't even thought about God in your life. But I want to tell you, seek ye first the kingdom of God and its righteousness. When you seek God, all your worries, all your problems, God will take total control and he will be able to make you victorious. ಮತ್ತು ಇವತ್ತು ಸಹ ನಿಮ್ಮ ಜೀವಿತದಲ್ಲಿ ಅನೇಕ ರೀತಿಯಾದ ಸಮಸ್ಯೆಗಳು, ಸನ್ನಿವೇಶಗಳ ಮಧ್ಯದಾಗಿ ನೀವು ಇರಬಹುದು. ಆದರೆ ಅದೆಲ್ಲದರ ಮಧ್ಯದಲ್ಲಿಯೂ ಸಹ ನೀವು ದೇವರ ಮೊರೆ ಹೋಗುವಾಗ, ಆತನನ್ನು ಹುಡುಕುವಾಗ, ಆತನು ಎಲ್ಲವನ್ನು ಬದಲಾಯಿಸುತ್ತಾನೆ. ಮತ್ತು ನೀವು ಮೊದಲಾಗಿ ಆತನಿಗಾಗಿ ತವಕ ಪಡುವಾಗ ಆತನು ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಸಂಧಿಸುತ್ತಾನೆ. When you seek God, God says in Proverbs 34:10, you will not lack anything in your life. ಮತ್ತು ನಾವು ನೋಡುತ್ತೇವೆ, ಜ್ಞಾನೋಕ್ತಿಗಳು 34:10 ಈ ರೀತಿಯಾಗಿ ಹೇಳುತ್ತದೆ, ನಾವು ದೇವರಿಗಾಗಿ ಮೊದಲು ತವಕ ಪಡುವಾಗ ಆತನು ನಮಗೆ ಬೇಕಾದ ಎಲ್ಲ ಕಾರ್ಯವನ್ನು ನೋಡಿಕೊಳ್ಳುತ್ತಾನೆ. When you seek God daily, it aligns our priorities, it aligns all the situation, it will take total control, so that all the situation which you say that you are unable to overcome it, God will be able to overcome every situation for you in your lives. ಮತ್ತು ನಿಮ್ಮ ಜೀವಿತದಲ್ಲಿ ಅನೇಕ ಸನ್ನಿವೇಶಗಳು ಇದ್ದರೂ ಸಹ ಮತ್ತು ನೀವು ಹೇಳುತ್ತಾ ಇರಬಹುದು, ನಾನು ಅದರಲ್ಲಿ ಜಯಿಸಲು ಸಾಧ್ಯವಿಲ್ಲ ಎಂದು. ಆದರೆ ನೀವು ದೇವರ ಮೊರೆ ಹೋಗುವಾಗ ಮತ್ತು ಆತನಿಗಾಗಿ ನೀವು ಮೊದಲನೆಯ ಸ್ಥಾನವನ್ನು ನೀಡುವಾಗ ಆತನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಮತ್ತು ಆತನ ಮುಖಾಂತರವಾಗಿ ನಿಮ್ಮ ಎಲ್ಲ ಸಮಸ್ಯೆಗಳು, ಸನ್ನಿವೇಶಗಳ ಮೇಲೆ ನೀವು ಜಯವನ್ನು ಹೊಂದಬಹುದು. When we seek God first, we put him at the center of our life. We put him at the center of every situation what we going through in our life, because when you seek God, that means you are putting all that whatever the burdens or the responsibility what you had been going through into the Lord's hand, telling that and lifting up your hands towards God and saying, Lord, I have been failed in this situation, but I want you to take total control of every situation in my life. ಮತ್ತು ನೀವು ನಿಮ್ಮ ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ದೇವರನ್ನು ಹುಡುಕುವಾಗ ಮತ್ತು ದೇವರ ಮೊರೆ ಹೋಗುವಾಗ ನೀವು ದೇವರನ್ನು ನೋಡಿ ಹೇಳುತ್ತಾ ಇದ್ದೀರಾ, ದೇವರೇ, ಈ ಎಲ್ಲ ಸನ್ನಿವೇಶಗಳ ಮೇಲೆ ನಾನು ಜಯ ಸಾಧಿಸಲು ಸಾಧ್ಯವಾಗಲಿಲ್ಲ, ಆದರೆ ನಾನು ಎಲ್ಲಾ ಸನ್ನಿವೇಶಗಳನ್ನು ಈಗ ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇನೆ, ನೀವು ನನಗೆ ಬೇಕಾದ ಜಯವನ್ನು ನೀಡಿರಿ. You are his children and he longs for your heart.
as long as you are looking to Him and you seek Him seek ye first His kingdom and His righteousness, and everything God will add for you in your life. So ಮತ್ತು ನೀವು ಆತನ ಒಂದು ಮಕ್ಕಳಾಗಿದ್ದೀರಾ, ಹಾಗಾಗಿ ನೀವು ಆತನಿಗಾಗಿ ಆ ಮೊದಲನೇ ಸ್ಥಾನವನ್ನು ನೀಡಿ ಆತನ ರಾಜ್ಯ ಮತ್ತು ಆತನ ನೀತಿಗಾಗಿ ನೀವು ಮೊದಲು ತವಕಿಸುವಾಗ ನಿಮ್ಮ ಜೀವಿತದಲ್ಲಿ ಬೇಕಾದಂತಹ ಎಲ್ಲಾ ಕಾರ್ಯಗಳನ್ನು ಆತನು ನೀಡುತ್ತಾನೆ. Psalms chapter 63:1 says, "You are God, you are my God, earnestly I seek you, I thirst for you, my whole being longs for you." ಕೀರ್ತನೆಗಳು 63:1 ಈ ರೀತಿಯಾಗಿ ಹೇಳುತ್ತದೆ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತಾ ಇದ್ದೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರದಿಂದ ಕಾಯುತ್ತಾ ಇದೆ. David was always keeping God first in his life, and he was saying, "You are my God, you are my God, who earnestly I seek you, and I thirst for you, my whole being longs for you." ಮತ್ತು ನಾವು ನೋಡುತ್ತೇವೆ, ದಾವೀದನು ಆತನ ಜೀವಿತದಲ್ಲಿ ಯಾವಾಗಲೂ ದೇವರಿಗೆ ಆ ಮೊದಲನೆಯ ಸ್ಥಾನವನ್ನು ನೀಡಿದನು ಮತ್ತು ಆತನು ಹೇಳುತ್ತಾ ಇದ್ದಾನೆ, ನೀನೇ ನನ್ನ ದೇವರು ಮತ್ತು ನಾನು ಕುತೂಹಲದಿಂದ ನಿನಗಾಗಿ ಎದುರು ನೋಡುತ್ತಾ ಇದ್ದೇನೆ. Today we are so excited about those unwanted blessings which come in our life, and when we get into it, we get trapped in our life, and we have been struggling through all those things in our life. But I'm telling you, as long as you keep God first in your life, as how David kept God and earnestly thirsted for God's blessing and God's guidance, he never saw failure in his life. Today, if you also look to God like how David looked to God, you shall not lack anything in your life. ಮತ್ತು ನಾವು ನೋಡಬಹುದು, ನಮ್ಮ ಜೀವಿತದಲ್ಲಿ ನಾವು ಬೇಡದೇ ಇರುವಂತಹ ಅಗತ್ಯವಿಲ್ಲದಂತಹ ಆಶೀರ್ವಾದಗಳಿಗಾಗಿ ನಾವು ತವಕ ಪಡುತ್ತೇವೆ, ಅದಕ್ಕಾಗಿ ನಾವು ಎದುರು ನೋಡುತ್ತೇವೆ. ಆದರೆ ದಾವೀದನು ಯಾವ ರೀತಿಯಲ್ಲಿ ಮೊದಲನೇದಾಗಿ ದೇವರನ್ನು ಹುಡುಕಿದನು, ಯಾವ ರೀತಿ ಮೊದಲನೇದಾಗಿ ದೇವರಿಗಾಗಿ ಹಂಬಲಿಸಿದನೋ, ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ಸಹ ನಾವು ಮೊದಲನೆಯ ಸ್ಥಾನವನ್ನು ದೇವರಿಗೆ ನೀಡಿ ಆತನ ಮೊರೆ ಯಾವಾಗಲೂ ಹೋಗುವಾಗ ನಮ್ಮ ಜೀವಿತದಲ್ಲಿ ನಮಗೆ ಬೇಕಾದಂತಹ ಎಲ್ಲಾ ಆಶೀರ್ವಾದಗಳನ್ನು ದೇವರು ನಮಗಾಗಿ ನೀಡುತ್ತಾನೆ. David didn't seek God occasionally or when he was going through war or any situation or any kind of trouble he was going through, but the Bible says he sought God earnestly, and daily he was looking to God, and he was having that quality time and that relationship stronger with God in his life. ಮತ್ತು ಸತ್ಯವೇದವು ಹೇಳುತ್ತದೆ, ದಾವೀದ ರಾಜನು ಆತನಿಗೆ ಯಾವುದಾದ್ರೂ ಯುದ್ಧ ಬಂದರೆ, ಯಾವುದಾದ್ರೂ ಸಮಸ್ಯೆ ಬಂದರೆ ಮಾತ್ರ ದೇವರ ಮೊರೆ ಹೋಗುತ್ತಾ ಇರಲಿಲ್ಲ. ಆದರೆ ಆತನ ಜೀವನದ ಪ್ರತಿ ದಿನವೂ ಸಹ ಯಾವಾಗಲೂ ದೇವರ ಮೊರೆ ಹೋಗುತ್ತಾ ಇದ್ದ, ದೇವರಿಗಾಗಿ ಆತನು ಹುಡುಕುತ್ತಾ ಇದ್ದ. ಹಾಗಾಗಿ ನಾವು ನೋಡಬಹುದು, ಆತನ ಜೀವಿತದಲ್ಲಿ ಆತನು ಸಫಲತೆ ಹೊಂದಿದನು. When you daily seek God, that keeps our heart aligned with God's and will rather keep away from all those unwanted things or the worldly distractions in our life. ಮತ್ತು ನಾವು ದಿನಾಲು ದೇವರಿಗಾಗಿ ನಾವು ಹುಡುಕುವಾಗ ಮತ್ತು ಆತನ ಮೊರೆ ಹೋಗುವಾಗ ನಮ್ಮ ಜೀವಿತದ ಎಲ್ಲಾ ಕಾರ್ಯಗಳು ಆತನ ಚಿತ್ತ ಪ್ರಕಾರವಾಗಿ ನಡೆಯುತ್ತದೆ. ಮತ್ತು ನಾವು ಈ ಲೋಕದಲ್ಲಿ ನಡೆಯುವಂತಹ ಯಾವ ಕಾರ್ಯದಿಂದಲೂ ಸಹ ಅದು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲದೆ ಇರುತ್ತದೆ. When you start your day, start with the presence of God. Start seeking God and His righteousness and everything and His kingdom. Everything shall be added into our lives. ಮತ್ತು ನೀವು ಸಹ ನಿಮ್ಮ ದಿನವನ್ನು ಪ್ರಾರಂಭ ಮಾಡುವಾಗ ದೇವರ ಪ್ರಸನ್ನತೆಯಲ್ಲಿ ನಿಮ್ಮ ದಿನವನ್ನು ನೀವು ಪ್ರಾರಂಭ ಮಾಡಿರಿ, ಮತ್ತು ಆಗ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತದೆ. Even that quality time you spend in the presence of God will change every situation and every circumstances. When you meditate upon His word, when you spend that quality time in private with God, everything God will take total control and God will make you victorious in every situation. ಮತ್ತು ನೀವು ಸಹ ನಿಮ್ಮ ಜೀವಿತದಲ್ಲಿ ಆತನ ಪ್ರಸನ್ನತೆಯ ಒಂದು ಒಳ್ಳೆಯ ಸಮಯವನ್ನು ಕಳೆಯುವಾಗ ಮತ್ತು ಆತನ ವಾಕ್ಯವನ್ನು ನೀವು ಧ್ಯಾನಿಸುವಾಗ ನಿಮ್ಮ ಜೀವಿತದಲ್ಲಿ ಬೇಕಾದಂತಹ ಎಲ್ಲಾ ಕಾರ್ಯಗಳು, ಸನ್ನಿವೇಶಗಳು ಅದು ಬದಲಾಗಿ ಹೋಗುವುದನ್ನು ನೀವು ನೋಡುತ್ತೀರಾ. When you seek God for everything, God rains down those provisions what you need in your life as a blessings. ಮತ್ತು ನಿಮ್ಮ ಜೀವಿತದಲ್ಲಿ ನಿಮಗೆ ಬೇಕಾದಂತಹ ಆಶೀರ್ವಾದಗಳನ್ನು ದೇವರು ಮಳೆಯ ರೀತಿಯಲ್ಲಿ ಸುರಿಸುತ್ತಾರೆ. ಯಾವಾಗ ಎಂದರೆ ನೀವು ದೇವರನ್ನು ಹುಡುಕುವಾಗ ಮತ್ತು ದೇವರ ಮೊರೆ ಹೋಗುವಾಗ. Your wants will not be met, but God says, "My God shall supply all our needs according to glorious riches through Jesus Christ."
ಮತ್ತು ನಾವು ನೋಡಬಹುದಾಗಿದೆ ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲಾ ಅವಶ್ಯಕತೆಗಳನ್ನು ಸಹ ದೇವರು ಯೇಸು ಕ್ರಿಸ್ತನಲ್ಲಿ ಇರುವಂತಹ ಐಶ್ವರ್ಯದ ಮುಖಾಂತರವಾಗಿ ಆತನು ನಮಗಾಗಿ ಅದನ್ನು ಸುರಿಸುತ್ತಾನೆ. He is a God who will always bless us in every walk of our life as long as you are seeking him all the days of your life. ಮತ್ತು ನೀವು ಆತನನ್ನು ನಿಮ್ಮ ಜೀವನದ ಪ್ರತಿ ದಿನವೂ ಹುಡುಕುವಾಗ ಮತ್ತು ಆತನ ಹಾದಿಗಳಲ್ಲಿ ನಡೆಯುವಾಗ ಆತನು ಪ್ರತಿ ದಿನವೂ ನಿಮ್ಮನ್ನು ಆಶೀರ್ವದಿಸುವ ದೇವರು. Hallelujah. Hallelujah. Today I want to tell you, in every situation, depend on God and look to God and seek God and his kingdom and his righteousness. Everything shall be added into your life. ಮತ್ತು ನೀವು ಸಹ ನಿಮ್ಮ ಜೀವನದ ಪ್ರತಿಯೊಂದು ಸನ್ನಿವೇಶ ಪ್ರತಿಯೊಂದು ಹಂತದಲ್ಲಿಯೂ ಸಹ ನೀವು ದೇವರ ರಾಜ್ಯವನ್ನು ಹುಡುಕಿರಿ, ಆತನ ನೀತಿಗಾಗಿ ನೀವು ತವಕ ಪಡಿರಿ, ಆಗ ನಿಮಗೆ ಬೇಕಾದ ಎಲ್ಲಾ ಕಾರ್ಯಗಳು ದೊರೆಯುತ್ತದೆ. If you see in the Bible in 1 Kings chapter 17 verses 8 to 16, ನಾವು ಸತ್ಯವೇದದಲ್ಲಿ 1 ಅರಸುಗಳು 17 8ರಿಂದ 16 ಓದುವಾಗ it speaks about a severe famine. ಅಲ್ಲಿ ಇದ್ದಂತಹ ಒಂದು ಬರಗಾಲದ ಕುರಿತಾಗಿ ಸತ್ಯವೇದವು The ಹೇಳುತ್ತದೆ. Bible says God sent Elijah to a widow in Zarephath. ಅಲ್ಲಿ ಚರಪಾತ್ ಎಂಬ ಒಂದು ಊರಿನಲ್ಲಿ ಇದ್ದಂತಹ ವಿಧವೆಯ ಬಳಿಗೆ ಎಲಿಯ ಒಂದು ಪ್ರವಾದಿಯನ್ನು ದೇವರು ಕಳುಹಿಸುತ್ತಾರೆ. And she had only a little flour and oil. The Bible speaks about it. ಮತ್ತು ಸತ್ಯವೇದವು ಅಲ್ಲಿ ಹೇಳುತ್ತದೆ ಅವಳ ಬಳಿ ಇದ್ದದ್ದು ಕೆಲವು ಎಣ್ಣೆ ಮತ್ತು ಹಿಟ್ಟು. And it was just enough for one last meal which she had kept for her. ಮತ್ತು ಅದರಿಂದ ಅವಳ ಕೊನೆಯ ಆ ಒಂದು ಊಟವನ್ನು But ಮಾಡಬಹುದಾಗಿತ್ತು. yet when she obeyed God and provided for Elijah, because Elijah goes into the home and he asked her that she is hungry and he'll ask for the food. ಮತ್ತು ಆ ಸಮಯದಲ್ಲಿ ಎಲಿಯ ಪ್ರವಾದಿಯು ಅವಳ ಮನೆಗೆ ಹೋಗಿ ಅಲ್ಲಿ ನನಗೆ ಹಸಿವಾಗಿದೆ ಊಟವನ್ನು ನೀಡು ಎಂದು ಕೇಳಿದಾಗ ಅವಳು ದೇವರ ಒಂದು ಮಾತಿಗೆ ವಿಧೇಯಳಾಗಿ ಎಲಿಯ ಪ್ರವಾದಿಗೆ ಆ ಊಟವನ್ನು ನೀಡುತ್ತಾಳೆ. When she gave it to Elijah, the Bible says her jar of flour and jug of oil never ran dry. ಆಗ ನಾವು ನೋಡಬಹುದಾಗಿದೆ ಸತ್ಯವೇದವು ಹೇಳುತ್ತದೆ ಅವಳು ಆ ಪ್ರವಾದಿಗೆ ಆ ಊಟವನ್ನು ನೀಡಿದಾಗ ಅವಳ ಬಳಿ ಇದ್ದಂತಹ ಆ ಹಿಟ್ಟಿನ ಪಾತ್ರೆ ಮತ್ತು ಆ ಎಣ್ಣೆಯ ಪಾತ್ರೆ ಅದು ಎಂದಿಗೂ ಸಹ ಕಡಿಮೆಯಾಗದ ರೀತಿಯಲ್ಲಿ ದೇವರು ನೋಡಿಕೊಂಡನು. Today God was able to provide everything in his time to that woman in that Zarephath, because the widow woman, because the Bible speaks about that she obeyed the voice of God and she was able to see the blessings of God in her life. ಮತ್ತು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಈ ವಿಧವೆಯು ಅವಳಿಗೆ ಬೇಕಾದ ಎಲ್ಲಾ ಕಾರ್ಯಗಳನ್ನು ಸರಿಯಾದ ಸಮಯದಲ್ಲಿ ಹೊಂದಿಕೊಂಡಳು. ಮತ್ತು ಇದಕ್ಕೆ ಕಾರಣವೇನೆಂದು ನೋಡುವುದಾದರೆ ಅವಳು ದೇವರು ಹೇಳಿದ ವಾಕ್ಯಕ್ಕೆ ವಿಧೇಯಳಾಗಿ ಇದ್ದಳು. And the Bible says she had all that whatever she had, she gave it to Elijah. ಮತ್ತು ಸತ್ಯವೇದವು ಹೇಳುತ್ತದೆ ಅವಳ ಬಳಿ ಇದ್ದಂತ ಎಲ್ಲಾ ಕಾರ್ಯಗಳನ್ನು ವಸ್ತುಗಳನ್ನು ಅವಳು ಈ ಎಲಿಯ ಪ್ರವಾದಿಗೆ ನೀಡಿದಳು. But God was able to bless her abundantly. ಮತ್ತು ದೇವರು ಅವಳನ್ನು ಹೇರಾಳವಾಗಿ ಆಶೀರ್ವದಿಸಲು ಇದು ಸಾಧ್ಯವಾಯಿತು. Because she had that relationship with God and she was obedient to the voice of God and she was able to do what God wanted her to do it to Elijah. God was able to provide and her jar of flour and jug of oil never ran dry. ಮತ್ತು ನಾವು ನೋಡಬಹುದು ಅವಳು ದೇವರ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಳು. ಅದು ಮಾತ್ರವಲ್ಲದೆ ದೇವರು ಹೇಳಿದ ಕಾರ್ಯಕ್ಕೆ ಅವಳು ವಿಧೇಯಳಾಗಿ ಇದ್ದ ಕಾರಣದಿಂದಾಗಿ ಅವಳ ಒಂದು ಹಿಟ್ಟಿನ ಒಂದು ಪಾತ್ರೆಯು ಮತ್ತು ಎಣ್ಣೆಯ ಒಂದು ಪಾತ್ರೆ ಎಂದಿಗೂ ಸಹ ಅದು ನಶಿಸಿ ಹೋಗಲಿಲ್ಲ. When we put God first, even in scarcity, he provides abundantly in every walk of our life. ನಮ್ಮ ಜೀವಿತದಲ್ಲಿ ನಮಗೆ ಸ್ವಲ್ಪವೇ ಇದ್ದಂತಹ ಸಮಯದಲ್ಲಿಯೂ ಸಹ ನಾವು ದೇವರಿಗೆ ವಿಧೇಯರಾಗಿ ಇದ್ದರೆ ದೇವರು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಮತ್ತು ಹೇರಾಳವಾಗಿ ಹೆಚ್ಚಾಗಿ ನಮಗೆ ನೀಡುತ್ತಾನೆ. Seek ye first the kingdom of God and his righteousness means obedient to his voice, seeking God in everything and keeping God first in our life. When you keep God first in your life, you will never see any scarcity, you will never see any failure, but God will be able to overflow blessings in your life. ಮತ್ತು ದೇವರು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ಮತ್ತು ನೀತಿಗಾಗಿ ತವಕ ಪಡಿರಿ ಎಂದು ಹೇಳುವಾಗ ಆತನು ಹೇಳುವ ಕಾರ್ಯವೇನೆಂದರೆ ನಾವು ಆತನು ಹೇಳುವಂತ ಕಾರ್ಯಕ್ಕೆ ನಾವು ವಿಧೇಯರಾಗಿ ಇರಬೇಕು. ಆಗ ನಾವು ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯಾದ ಸೋಲುಗಳನ್ನು ನೋಡುವುದಿಲ್ಲ ಮತ್ತು ನಮ್ಮ ಜೀವಿತದಲ್ಲಿ ಏನು ಇಲ್ಲ ಎಂದು ಹೇಳುವ ಸನ್ನಿವೇಶ ನಮಗೆ ಬರುವುದಿಲ್ಲ. Trust God with your finances, trust God for your career, trust God for all your needs in your life, for your family, for your
children in your life, when you honor Him first, when you put Him first in your life, everything He takes care and you will be successful in your life. ಮತ್ತು ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ಮೊದಲನೇ ಸ್ಥಾನವನ್ನು ದೇವರಿಗಾಗಿ ನೀಡಿರಿ ಮತ್ತು ನಿಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲಾ ಕಾರ್ಯಗಳಿಂದ ನೀವು ದೇವರಿಗೆ ಗೌರವವನ್ನು ನೀಡುವಾಗ ಆತನು ನಿಮಗೆ ಬೇಕಾದಂತಹ ಎಲ್ಲಾ ಕಾರ್ಯಗಳು, ಅದು ನಿಮ್ಮ ಭವಿಷ್ಯವಾಗಿರಬಹುದು, ನಿಮ್ಮ ಆರ್ಥಿಕ ವಿಷಯವಾಗಿರಬಹುದು, ಎಲ್ಲವನ್ನು ಸಹ ಆತನೇ ನೋಡಿಕೊಳ್ಳುತ್ತಾನೆ. Seek first the kingdom of God and His righteousness. Keep God first in your life for everything, for every need in your life. You will never see any emptiness. You will never see any scarcity in your life. You will never see any loss in your life because you are obedient to His voice and keeping God first in your life. Everything will be a blessing to you in your life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯಾವಾಗೆಲ್ಲ ದೇವರಿಗೆ ಆ ಮೊದಲನೆಯ ಸ್ಥಾನವನ್ನು ನೀಡುತ್ತೀರೋ ಮತ್ತು ಯಾವಾಗೆಲ್ಲ ನಿಮ್ಮ ಎಲ್ಲ ಸನ್ನಿವೇಶಗಳು ಮತ್ತು ಸಮಸ್ಯೆಗಾಗಿ ನೀವು ದೇವರ ಮೊರೆ ಹೋಗುತ್ತೀರೋ, ಆಗ ದೇವರು ಎಲ್ಲಾ ವಿಷಯಗಳನ್ನು ನೋಡಿಕೊಳ್ಳುತ್ತಾನೆ ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಯಾವತ್ತೂ ಸೋಲುಗಳನ್ನು ನೋಡುವುದಿಲ್ಲ ಮತ್ತು ಯಾವತ್ತೂ ಸಹ ಏನು ಇಲ್ಲ ಎಂದು ಹೇಳುವಂತ ಸನ್ನಿವೇಶಗಳು ಸಹ ಬರುವುದಿಲ್ಲ. Today, what is your situation you are going through in your life? Are you been going through dryness? Are you going through scarcity? Are you going through loss? Are you going through a situation where there is a roadblock for you? Seek first the kingdom of God and His righteousness, and everything shall be added for you in your life. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಯಾವ ರೀತಿಯಾದ ಸನ್ನಿವೇಶದ ಮಧ್ಯದಲ್ಲಿ ನಡೆಯುತ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲಿ ನೀವು ಸೋಲುಗಳನ್ನು ಅನುಭವಿಸುತ್ತಾ ಇರಬಹುದು, ಒಣಗಿದ ಒಂದು ಋತುವಿನಲ್ಲಿ ನೀವು ನಡೆಯುತ್ತಾ ಇರಬಹುದು, ಇಲ್ಲವೆಂದರೆ ಏನು ಇಲ್ಲ ಎಂದು ಹೇಳುವಂತಹ ಒಂದು ಸ್ಥಿತಿಯಲ್ಲಿ ಇರಬಹುದು. ಆದರೆ ಅದೆಲ್ಲದರ ಮಧ್ಯದಲ್ಲಿಯೂ ಸಹ ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಮೊದಲು ತವಕ ಪಡಿರಿ, ಆಗ ಎಲ್ಲಾ ಕಾರ್ಯಗಳನ್ನು ದೇವರು ನಿಮಗಾಗಿ ನೀಡುತ್ತಾನೆ. Seek God first in your life and everything shall be blessed for you in your life. ನೀವು ಮೊದಲನೇದಾಗಿ ದೇವರ ಮೊರೆ ಹೋಗಿರಿ, ಆಗ ನಿಮಗೆ ಬೇಕಾದ ಎಲ್ಲಾ ಆಶೀರ್ವಾದಗಳನ್ನು ಆತನು ನೀಡುತ್ತಾನೆ. Let's pray right now. ನಾವು ಪ್ರಾರ್ಥಿಸೋಣ. Father, in the name of Jesus, ತಂದೆಯೇ, ಯೇಸುವಿನ ನಾಮದಲ್ಲಿ when we seek you, Lord, we don't have to lack anything because you provide all our needs, oh God. ದೇವರೇ, ನಾವು ನಿಮ್ಮ ಮೊರೆ ಬರುವಾಗ ನಾವು ಯಾವುದರಲ್ಲಿಯೂ ಸಹ ಏನು ಇಲ್ಲ ಎಂದು ಹೇಳುವ ಸನ್ನಿವೇಶ ಬರುವುದಿಲ್ಲ, ಯಾಕೆಂದ್ರೆ ನೀವೇ ಎಲ್ಲಾ ಕಾರ್ಯಗಳನ್ನು ನೋಡಿಕೊಳ್ಳುವಂತಹ ದೇವರಾಗಿದ್ದೀರಾ. In all this situation, whatever I am going through, I never sought you, Lord, but today I have made up my mind to seek you, Lord, because all my needs have been going to take care by you, oh God. I lift my hands because I am unable to do it anything, oh God. Today I welcome you, Lord, in my situation. I welcome you, Lord, in my family. I welcome you, Lord, in my business. You take total control and give me victory, oh God. ಮತ್ತು ಇವತ್ತು ಸಹ ನಾನು ಹಾದು ಹೋಗುತ್ತಾ ಇರುವಂತಹ ಎಲ್ಲಾ ಸನ್ನಿವೇಶಗಳ ಮಧ್ಯೆಯೂ ಸಹ ನಾನು ನಿಮ್ಮನ್ನು ಬರಮಾಡುತ್ತಾ ಇದ್ದೇನೆ ದೇವರೇ, ಯಾಕೆಂದ್ರೆ ನನಗೆ ಗೊತ್ತು ಇದು ನನ್ನಿಂದ ಮಾಡಲು ಸಾಧ್ಯವಿಲ್ಲ ಮತ್ತು ಇಷ್ಟು ದಿನಗಳ ಕಾಲವೂ ಸಹ ನಾನು ನಿಮ್ಮ ಮೊರೆ ಹೋಗಲಿಲ್ಲ. ಆದರೆ ಇವತ್ತಿನಿಂದ ನಾನು ನಿಮ್ಮನ್ನು ಮಾತ್ರ ನೋಡಲಿದ್ದೇನೆ, ನಿಮ್ಮನ್ನು ಮಾತ್ರ ಹುಡುಕಲಿದ್ದೇನೆ, ಯಾಕೆಂದ್ರೆ ನಿಮ್ಮ ಮುಖಾಂತರ ಮಾತ್ರ ನನಗೆ ಬೇಕಾದಂತ ಎಲ್ಲಾ ಜಯ, ಎಲ್ಲಾ ಆಶೀರ್ವಾದಗಳು ಬರುತ್ತದೆ. Jesus, you are the Lord of my life and you are the Lord of every situation what I am going through, but you will take total control and you will make us victory, Lord, and give me victory, Lord, in every walk of my life. ಯೇಸುವೆ, ನೀವೇ ನನ್ನ ಜೀವನದ ಮತ್ತು ನನ್ನ ಎಲ್ಲ ಸನ್ನಿವೇಶಗಳ ನೀವೇ ದೇವರೇ ಮತ್ತು ಕರ್ತರೂ ಆಗಿದ್ದೀರಾ. ಹಾಗಾಗಿ ನಾನು ಯಾವುದೇ ಸನ್ನಿವೇಶ ಸಮಸ್ಯೆಗಳ ಮಧ್ಯದಲ್ಲಿ ಹೋದರೂ ಸಹ ನನಗೆ ಬೇಕಾದಂತಹ ಯಶಸ್ಸು, ನನಗೆ ಬೇಕಾದಂತಹ ಜಯವನ್ನು ನೀವು ನನಗಾಗಿ ನೀಡುತ್ತೀರಾ. Jesus Christ is my Lord. ಯೇಸು ಕ್ರಿಸ್ತನೇ ನನ್ನ ಕರ್ತನು. I will follow you all the days of my life. ನನ್ನ ಜೀವಿತದ ಪ್ರತಿ ದಿನವೂ ನಾನು ನಿಮ್ಮನ್ನು ಮಾತ್ರ ಹಿಂಬಾಲಿಸುತ್ತೇನೆ. I will seek your kingdom and your righteousness. ನಾನು ನಿಮ್ಮ ರಾಜ್ಯ ಮತ್ತು ನಿಮ್ಮ ನೀತಿಯಾಗಿ ಮಾತ್ರ ನಾನು ತವಕ ಪಡುತ್ತೇನೆ. For the blessings what you are going to pour out in my life. ಮತ್ತು ನೀವು ನನ್ನ ಜೀವನದ ಮೇಲೆ ಸುರಿಸಲಿರುವ ಆಶೀರ್ವಾದಗಳನ್ನು ಎದುರು ನೋಡುತ್ತೇನೆ. In Jesus name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ. Amen. Amen. If you have made this prayer with me, I want to tell you, Jesus Christ is your Lord and Savior. You will never lack anything in your life and you will see the blessings coming into your family. ಇವತ್ತು ಸಹ ನೀವು ಈ ಪ್ರಾರ್ಥನೆಯನ್ನು ನನ್ನ ಜೊತೆ ಮಾಡಿದ್ದೀರಿ ಅಂದರೆ ಯೇಸು ಕ್ರಿಸ್ತನೇ ನಿಮ್ಮ ಜೀವಿತದ ರಕ್ಷಕನು, ಕರ್ತನೂ ಆಗಿದ್ದಾನೆ. ಹಾಗಾಗಿ ನೀವು ಯಾವುದೇ ರೀತಿಯಲ್ಲಿಯೂ ಸಹ ನೀವು ತಗ್ಗಿ ಹೋಗುವುದಿಲ್ಲ, ಸೋಲಿ ಹೋಗುವುದಿಲ್ಲ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.